ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಹಲವು ಪ್ರಕರಣಗಳನ್ನು ನಾವುಗಳು ಗಮನಿಸಿರ್ಬೋದು. ಆದರೆ ಬೆಳ್ತಂಗಡಿಯ ಸಾಂಬೋಳ್ಯದ ಗೇರುಕಟ್ಟೆಯ ಬಾಲಕ ಸುಮಂತಿನ ಆ ಒಂದು ನಿಗೂಢ ಸಾವಿನ ರಹಸ್ಯ ಇದೆಯಲ್ವಾ, 3 ತಿಂಗಳಾಯಿತು. ಇನ್ನೂ ಕೂಡ 4 ತಂಡಗಳ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ರಹಸ್ಯವನ್ನು ಭೇದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ನಿಗೂಢತೆಯನ್ನು ಆ ಒಂದು ಪ್ರಕರಣ ಮಾತ್ರ ಯಾಕೆ ಪಡ್ಕೊಳ್ತಾ ಇದೆ? ಏನು ಧನುರ್ಪೂಜೆಗೆ ಅಂತ ಬೆಳ್ಳಂಬೆಳಗ್ಗೆ 5 ಗಂಟೆಯ ಹೊತ್ತಿಗೆ ತನ್ನ ಮನೆಯಿಂದ ಆ ಒಂದು ತೋಟದ ಕಿರುದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಅದೇ ಒಂದು ದಾರಿಯಲ್ಲಿರುವಂತಹ ಕೆರೆಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗ್ತಾನೆ. ಆನಂತರ ಹುಟ್ಟಿಕೊಂಡಂತಹ ಹಲವು ಅನುಮಾನಗಳು, ಸಂದೇಹಗಳು ಇವತ್ತು 3 ತಿಂಗಳುಗಳಾಯಿತು. ಯಾವುದೇ ಈ ಒಂದು ಪ್ರಕರಣವನ್ನು ಭೇದಿಸೋಕೆ ಪೊಲೀಸರಿಂದ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇವಾಗ ಬರ್ತಾ ಇರುವಂತಹ ಕೆಲವೊಂದು ರಹಸ್ಯ ಮಾಹಿತಿಗಳು ಈ ಒಂದು ಪ್ರಕರಣವು ಇದೊಂದು ವ್ಯವಸ್ಥಿತವಾದಂತಹ ಕೊಲೆಯೇ ಎನ್ನುವುದಕ್ಕೆ ಬಹಳಷ್ಟು ಪುಷ್ಟಿ ಕೊಡುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸುಮಂತ್ ನಿಗೂಢ ಸಾವು ಪ್ರಕರಣ ಅಂತ ಹೇಳುವಾಗಲೇ ನಾವು ಮೊದಲು ಗಮನಿಸಬೇಕಾದ್ದು, ಯಾರಾದರೂ ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ಗಮನಿಸ್ತಾ ಇದ್ದರೆ, ಜನವರಿ 14ರಂದು ಧನುರ್ಮಾಸದ ಧನುರ್ಪೂಜೆಗೆ ಅಂತ ಹೊರಟಿದ್ದಂತಹ ಬಾಲಕ ನಿಗೂಢವಾಗಿ ಸಾವನ್ನಪ್ತಾನೆ. ಹಲವು ಬಾರಿ ಆತನನ್ನು ಮನೆಯವರು ಆ ಕಡೆ ಈ ಕಡೆ ಹುಡುಕಾಡಿ ಕೊನೆಗೆ ಆತ ನಡೆದು ಹೋಗ್ತಾ ಇದ್ದಂತಹ ಆ ಒಂದು ದಾರಿ ಮಧ್ಯೆ ಆ ಒಂದು ಕೆರೆಯಲ್ಲಿ, ಕೊಳದಲ್ಲಿ ಆತನ ಮೃತ ಶರೀರ ಪತ್ತೆ ಆಗುತ್ತೆ. ಆತನ ತಲೆ ಹೋಳಾದ ಸ್ಥಿತಿಯಲ್ಲಿರುತ್ತೆ. ಒಂದು ಘನ ವಸ್ತುವಿನಿಂದ ಹಿಂಬದಿಯಿಂದ ತಲೆಗೆ ಹೊಡೆದ ರೀತಿಯಲ್ಲಿ ಆತನ ಶರೀರ ಸಿಗುತ್ತೆ. ನಂತರ FSLಗೆ ಹೋಗುತ್ತೆ. ಪ್ರಾಥಮಿಕ ವರದಿಯಲ್ಲಿ ಪೊಲೀಸರು ಇದೊಂದು ಸಾಮಾನ್ಯ ಸಾವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಕೊಲೆ ಎನ್ನುವಂತಹ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಆತ ಸೈಕಲಲ್ಲಿ ಹೋಗ್ತಾ ಇದ್ದ. ಆ ಒಂದು ಸೈಕಲ್ನ ಕೀ ಕೂಡ ಮನೆಯಲ್ಲೇ ಇತ್ತು. ಸೊ ಆ ಒಂದು ಕಾರಣಕ್ಕೆ ಮನೆಯವರ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಸಂಶಯಗಳು, ಅನುಮಾನಗಳು ಹುಟ್ಟಿಕೊಂಡಿದ್ದವು. ನಂತರ ಹಲವು ಬೆಳವಣಿಗೆಗಳು ನಡೆಯಿತು. ಕೊನೆಯದಾಗಿ ಅಂದರೆ ಆತ ಹೋಗ್ತಾ ಇದ್ದಂತಹ ವಿರುದ್ಧ ದಿಕ್ಕಿನಲ್ಲಿ ಬೇರೊಂದು ದಾರಿ ಇದೆ. ಆ ಒಂದು ದಾರಿಯಲ್ಲಿ ಅತ್ಯಂತ ರಭಸವಾಗಿ 5:15 ಹೊತ್ತಿಗೆ, ಅಂದರೆ 5 ಗಂಟೆಗೆ ಸುಮಂತ್ ಹೋಗ್ತಾ ಇದ್ದರೆ 5:15 ಹೊತ್ತಿಗೆ ಲೋಕನಾಥ್ ಎನ್ನುವರ ಮನೆಯ ಪಕ್ಕದಲ್ಲೇ ಅತ್ಯಂತ ರಭಸವಾಗಿ ಓರ್ವ ಅನಾಮಿಕ ವ್ಯಕ್ತಿಯ ಬೈಕನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆತ ಮುಖ ಮುಚ್ಚಿಕೊಂಡಿದ್ದ ಅಂತ ಹೇಳಲಾಗುತ್ತೆ. ಆತನ CCTV ದೃಶ್ಯಾವಳಿಗಳು ಲಭ್ಯವಾದರೂ ಕೂಡ ಆ ಒಂದು ಬೆಳಕು, ಅತ್ಯಂತ ಕಠೋರವಾದಂತಹ ಬೆಳಕಿನ ಪವರಿಗೆ ಆತನ ಬೈಕನ್ನು ಗುರುತಿಸುವಲ್ಲಿ ವಿಫಲ ಆಗುತ್ತೆ. ಸೊ ಅಲ್ಲಿಗೂ ಕೂಡ ಆ ಒಂದು ಪ್ರಕರಣ ಮುಗಿಯೋದಿಲ್ಲ. ಮುಂದಕ್ಕೆ ಬೈಕ್ ಸಾಗಿ ಏನು ರಬ್ಬರ್ ಟ್ಯಾಪಿಂಗ್ ಅಂತ ಬರುವಂತಹ ವ್ಯಕ್ತಿಯ ರಿಕ್ಷಾಗೆ ಡಿಕ್ಕಿ ಮಾಡಿಕೊಂಡು, ಅಂದರೆ ಸೈಡಾಗಿ ಒರೆಸಿಕೊಂಡು ಸ್ಕ್ರ್ಯಾಚ್ ಮಾಡಿಕೊಂಡು ಅಲ್ಲಿಂದ ಹೋಗಿದ್ದ. ಇದು ಕೂಡ ಇವನೇ ಹಂತಕ ಎನ್ನುವುದಕ್ಕೆ ಹೆಚ್ಚಿನ ಪುಷ್ಟಿಯನ್ನು ಕೊಡ್ತಾ ಇದ್ವು. ಸೊ ಇವಾಗ ಆ ಒಂದು ರಿಕ್ಷಾ ಚಾಲಕ ಕೂಡ ಅತ್ಯಂತ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆತನ ರಿಕ್ಷಾಗೆ ಸ್ಕ್ರ್ಯಾಚ್ ಆಗಿರುವಂಥದ್ದು ಆ ಒಂದು ಅನಾಮಿಕ ವ್ಯಕ್ತಿ, ಅಂದರೆ ಮುಖ ಮುಚ್ಚಿಕೊಂಡು ಬಂದಿದ್ದಂತಹ ಆ ಒಂದು ವ್ಯಕ್ತಿಯ ಬೈಕ್ನಲ್ಲಿ ಕಬ್ಬಿಣದ ರೀತಿಯ ರಾಡನ್ನು ಈ ರೀತಿಯಾಗಿ ಇಡಲಾಗಿತ್ತು. ಅಂದರೆ ಬೈಕಲ್ಲಿ ಅಡ್ಡಕ್ಕೆ ಇಡಲಾಗಿತ್ತು. ಸೊ ಆ ಒಂದು ಕಾರಣಕ್ಕೆ ಬೈಕ್ ಹೋಗುವಂತಹ ರಭಸಕ್ಕೆ ರಿಕ್ಷಾಗೆ ಸ್ಕ್ರ್ಯಾಚ್ ಮಾಡಿಕೊಂಡು ಹೋಗಿದೆ. ಆ ಒಂದು ಕಬ್ಬಿಣದ ರಾಡ್ನಿಂದ ಆದಂತಹ ಸ್ಕ್ರ್ಯಾಚ್ ಅಂತ ಹೇಳಲಾಗ್ತಾ ಇದೆ. ಮನೋಜ್ ಅವರು ಮೊನ್ನೆ ದಿವಸ ಮಾಧ್ಯಮಗಳಿಗೆ ನೀಡಿದಂತಹ ಪ್ರತಿಕ್ರಿಯೆಯಲ್ಲಿ ಹೇಳಿರುವಂಥದ್ದು, ಆತನ ರಿಕ್ಷಾಗೆ ಸ್ಕ್ರ್ಯಾಚ್ ಆಗಿ ರಿಕ್ಷಾದಿಂದ ತಿರುಗಿ ನೋಡುವಂಥ ಸಂದರ್ಭದಲ್ಲಿ ಆ ಒಂದು ಬೈಕ್ ಕಾಣೆಯಾಗಿತ್ತು. ಆದರೆ ಅಲ್ಲಿ ಆ ಒಂದು ಸಂಶಯಗಳು ಮುಗಿಯೋದಿಲ್ಲ. ಆತನೇ ಹಂತಕ ಅನ್ನುವಂತಹ ವಿಚಾರಕ್ಕೆ ಕಂಪ್ಲೀಟಾಗಿ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಆತನ ಬೈಕ್ನ ಹಿಂದುಗಡೆ, ಅಂದರೆ ಸರಿಸುಮಾರು 3 ನಿಮಿಷದ ಒಳಗಡೆ ಲೋಕನಾಥ್ ಅವರ ಬೈಕ್ ಕೂಡ ಧನುಪೂಜೆಗೆ ಅಂತ ಹೋಗ್ತಾ ಇತ್ತು. ಆದರೆ ರಿಕ್ಷಾ ಚಾಲಕನಿಗೆ ಆ ಒಂದು ಬೈಕನ್ನು ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿ ಹಲವು ಅನುಮಾನಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಏನು ಈ ಒಂದು 3 ತಿಂಗಳುಗಳು ಹತ್ತಿರ ಆಗ್ತಾ ಬಂತು. ಈ ಒಂದು ಪ್ರಕರಣದಲ್ಲಿ ಯಾವುದೇ ಮಾಹಿತಿ ಇಲ್ಲ. ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ಹೋರಾಟಗಾರರು ಈ ಒಂದು ವಿಚಾರದಲ್ಲಿ ಏನು ನಡೀತಾ ಇದೆ, ಬೆಳ್ತಂಗಡಿಯಲ್ಲಿ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ, ಇದನ್ನು ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತೇವೆ, ನ್ಯಾಯ ಒದಗಿಸಿ ಕೊಡ್ತೇವೆ ಅಂತ ಸಜ್ಜಾಗಿದ್ದಾರೆ. ಆ ಒಂದು ಮನೆಯ
ತಾಯಿ ಕೂಡ ಮೊನ್ನೆ ದಿವಸ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಈ ಒಂದು ಬೈಕ್ ಮುಖಾಂತರ ಹೋದಂತಹ ವ್ಯಕ್ತಿಯೇ ಕೊಲೆಗಾರನಾಗಿರುವಂತಹ ಸಾಧ್ಯತೆಗಳಿದೆ. ಮುಂದಿನ ಹಂತದ ಏನು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಯಾವುದೇ CCTV ಫುಟೇಜ್ಗಳಲ್ಲಿ ಆ ಒಂದು ಬೈಕ್ ಅಥವಾ ವ್ಯಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಆ ಒಂದು ಬೈಕ್ ಆ ಮಾರ್ಗವಾಗಿ ಟೌನ್ ಅಥವಾ ಆ ಒಂದು ಏನು ಟೌನನ್ನು ಗುರುವಾನೆಕೆರೆ ಇರ್ಬೋದು ಅಥವಾ ಬೇರೆ ಯಾವುದೋ ಮದ್ದಡ್ಕ ಕ್ರಾಸ್ ಆಗುವಂತಹ ರೋಡ್ ಏನಿದೆ ಅಲ್ಲಿಗೆ ತಲುಪಿರುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಆ ಒಂದು ಆಸುಪಾಸಿನ ಯಾವುದೋ ಒಂದು ವ್ಯಕ್ತಿ ಮಾಡಿದಂತಹ ದುಷ್ಕೃತ್ಯ ಅನ್ನೋದು ಖಂಡಿತವಾಗಿಯೂ ಇವಾಗ ಗೊತ್ತಾಗುವಂಥದ್ದು. ಆದರೆ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ನಾವ್ಯಾರೂ ಗುರುತಿಸಲಿಕ್ಕೆ ಸಾಧ್ಯವಾಗದಂತಹ ಆ ಒಂದು ಜಾಗದಲ್ಲಿ ಅವರು ಕೆಲವೊಂದು ಅಂಶಗಳನ್ನು ಗುರುತಿಸಿದರು. ಇವಾಗ ತಜ್ಞರು ಹೇಳೋ ಪ್ರಕಾರ FSL ರಿಪೋರ್ಟ್ ಬರಬೇಕು ಅಂತ ಇಲ್ಲ. FSL ರಿಪೋರ್ಟ್ ಬಂದ ಮೇಲೆ ತನಿಖೆ ಮುಂದುವರಿಸಬೇಕು ಅಂತ ಏನಿಲ್ಲ. ಅದಕ್ಕೂ ಮೊದಲು ಅವರಿಗೆ ಸಿಕ್ಕಿದಂತಹ ಕುರುಹುಗಳ ಸಾಕ್ಷಿಗಳ ಆಧಾರದಲ್ಲಿ ಆರೋಪಿಯನ್ನು ಬಂಧಿಸುವಂತಹ ಪ್ರಯತ್ನವನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ಬೋದು. ಆದರೆ ನಿರ್ಲಕ್ಷ್ಯ ಭಾವನೆ ಅಂದರೆ ಉದಾಸೀನತೆ ಬೆಳ್ತಂಗಡಿಯ ಪೊಲೀಸರಲ್ಲಿ ಎದ್ದು ಕಾಣ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಏನು ದೊಡ್ಡ ಮಟ್ಟದ ಇವಾಗ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂಥದ್ದು ಬಂಟ್ವಾಳದ DYSP ಅಂಡರಲ್ಲಿ ಇವಾಗ ತನಿಖೆ ನಡೀತಾ ಇರುವಂಥದ್ದು. ಬಂಟ್ವಾಳ DYSP ಅಂತ ಹೇಳುವಾಗ ಆಲ್ಮೋಸ್ಟ್ ನಾವು ಕೇಳಿರುವಂತಹ ಪ್ರಕರಣಗಳಲ್ಲಿ ಅವರ ವಿಚಾರಗಳು ಅವರ ತನಿಖೆಗಳು ಅಷ್ಟೊಂದು ಸಲೀಸಾಗಿ ನಡೀತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಇತ್ತು ಹಲವು ಪ್ರಕರಣಗಳಲ್ಲಿ. ಅವು ಯಾವ ಪ್ರಕರಣಗಳು ಅಂತ ನಾವಿಲ್ಲಿ ಮಾತಾಡೋದು ಬೇಡ. ಆದರೆ ಸುಮಂತ್ ಪ್ರಕರಣದಲ್ಲಿ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆಗಳು ನಿಜಕ್ಕೂ ನಿರಾಶಾದಾಯಕವಾದಂಥದ್ದು. ಆ ಒಂದು ಕುಟುಂಬಕ್ಕೆ ಸುಮಂತ್ ಎನ್ನುವಂತಹ ಒಂದು ಬಾಲಕನ ಆ ಒಂದು ಏನು ದಾರುಣವಾದಂತಹ ಹತ್ಯೆ ನಡೆದಿದೆ ಅಥವಾ ಆ ಒಂದು ನಿಗೂಢ ಸಾವೇನಿದೆ ಆ ಒಂದು ರಹಸ್ಯವನ್ನು ಭೇದಿಸೋಕೆ ಪೊಲೀಸರಿಂದ ಸಾಧ್ಯ ಆಗೋದೇ ಇಲ್ವಾ ಎನ್ನುವಂತಹ ಸಂಶಯಗಳು ಮೂಡ್ತಾ ಇರುವಂಥದ್ದು. ಅನಾಮಿಕ ವ್ಯಕ್ತಿಯ ಬೈಕನ್ನು ತನ್ನ ರಿಕ್ಷಾಗೆ ಗುದ್ದಿಸಿಕೊಂಡಂತಹ ವ್ಯಕ್ತಿ ಹೇಳುವ ಪ್ರಕಾರ ಸರಿಸುಮಾರು 5:15 ಅಥವಾ 5:20 ಹೊತ್ತಿಗೆ ರಬ್ಬರ್ ಟ್ಯಾಪಿಂಗ್ ಅನ್ನು ಮಾಡ್ತಾ ಇರುವಂತಹ ನಾನು ಬರ್ತಾ ಇರುವಂತಹ ಆ ಒಂದು ರಸ್ತೆಯಲ್ಲಿ ಅತ್ಯಂತ ರಭಸವಾಗಿ ಓರ್ವ ಅನಾಮಿಕ ವ್ಯಕ್ತಿ ಮುಸುಕುದಾರಿಯಾಗಿದ್ದ ಆತ ಬರುವಂಥ ಸಂದರ್ಭದಲ್ಲಿ ಆತನ ಟ್ಯಾಂಕರ್ ಬಳಿ ಅಂದರೆ ಆ ಒಂದು ಪೆಟ್ರೋಲ್ ಟ್ಯಾಂಕ್ ಏನಿದೆ ಆ ಒಂದು ಟ್ಯಾಂಕ್ ಬಳಿ ಅಗಲದ ರೀತಿಯಲ್ಲಿ ಈ ರೀತಿಯಾಗಿ ಒಂದು ರಾಡನ್ನು ಕಾಣಲಾಗುತ್ತೆ. ಆ ಒಂದು ರಾಡನ್ನು ರಿಕ್ಷಾಕ್ಕೆ ಸ್ಕ್ರ್ಯಾಚ್ ಮಾಡಿಕೊಂಡು ಆತ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಾತ್ರ ಅಲ್ಲ, ಅಲ್ಲಿ CCTV ದೃಶ್ಯಾವಳಿಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವರ ಹಿಂದೆ ಲೋಕನಾಥ್ ಅವರು ಕೂಡ ಹೋಗಿರುವಂಥದ್ದು. ಆದರೆ ಈ ಪರಾರಿಯಾದ ವ್ಯಕ್ತಿಯನ್ನು ಇವರು ಕಂಡಿದ್ದಾರೆ, ಆದರೆ ಲೋಕನಾಥನ್ನು ಇವರು ಕಂಡಿಲ್ಲ. ಇದು ಕೂಡ ಹಲವು ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇನ್ನು ಈ ಒಂದು ಪ್ರಕರಣವನ್ನು ಡೀಪ್ ಆಗಿ ಗಮನಿಸ್ತಾ ಹೋದರೆ ಈ ಒಂದು ನಿಗೂಢ ಸಾವಿನಲ್ಲಿ ಏನಾದರೂ ದೊಡ್ಡ ಸಂಚು ಏನಾದರೂ ನಡೆದಿದೆಯಾ ಎನ್ನುವಂತಹ ಅನುಮಾನಗಳು ಕೂಡ ಹುಟ್ಟು ಹಾಕ್ತಾ ಇರುವಂಥದ್ದು. ಕೊನೆಯದಾಗಿ ಆ ಒಂದು ಅನಾಮಿಕ ವ್ಯಕ್ತಿ ಅತ್ಯಂತ ರಭಸವಾಗಿ ಓಡಾಡಿಕೊಂಡು ಹೋದಂತಹ ಆ ಒಂದು ವ್ಯಕ್ತಿಯೇ ಅಥವಾ ಅನಾಮಿಕ ವ್ಯಕ್ತಿಯೇ ಬೈಕ್ ಸವಾರನೇ ಆರೋಪಿ ಆಗಿರ್ಬೋದಾ? ನೋಡಿ, ಈ ಒಂದು ಪ್ರಕರಣದಲ್ಲಿ 4 ತಂಡಗಳನ್ನು ರಚನೆ ಮಾಡಿದ್ದೇವೆ ಅಂತ ಆರಂಭಿಕ ಹಂತದಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ರು ಕೂಡ ಈ 4 ತಂಡಗಳು ಏನು ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ, ಒಂದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ವಿಚಾರದ ಬಗ್ಗೆ ಮಾಹಿತಿಯನ್ನು ಇದುವರೆಗೂ ಕೊಟ್ಟಿಲ್ಲ. ಸೊ ಮಂಗಳೂರು SP ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ತನಿಖೆಯನ್ನು ನಡೆಸೋಕೆ ಹೇಳ್ತಾ ಇದ್ದಾರ. ಹಲವು ಪ್ರಕರಣಗಳಲ್ಲಿ ನಾವು ಗಮನಿಸಬಹುದು. ಪ್ರತಿ ಅಂಶಗಳನ್ನು ಒಂದರ ಹಿಂದೆ ಒಂದರಂತೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಂತಹ ಮಂಗಳೂರು SP ಅರುಣ್ ಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಯಾಕೆ ಯಾವುದೇ ವಿಚಾರವನ್ನು ಮಾತಾಡ್ತಾ ಇಲ್ಲ, ತನಿಖೆ ಅರ್ಧದಲ್ಲೇ ಕೈ ಬಿಟ್ಟಿದ್ದಾರಾ ಅಥವಾ ರಿಪೋರ್ಟ್ ಮಾಡೋದಕ್ಕೆ ದಾಖಲೆಗಳೆಲ್ಲವೂ ರೆಡಿ ಆಗ್ತಾ ಇದೆಯಾ? ಹಲವು ಗೊಂದಲಗಳು, ಹಲವು ಅನುಮಾನಗಳು, ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಸಿಗಲಿಕ್ಕಿದೆ. ಯಾಕಂತ ಹೇಳಿದರೆ ಇವಾಗ ಪ್ರಕರಣದ ಹಾದಿ ಇನ್ನಷ್ಟು ವೃಕ್ಷ ಆಗ್ತಾ ಇದೆ. ಜನಗಳು ಪ್ರತಿಕ್ರಿಯೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾತ್ರ ಅಲ್ಲ, ಒಂದು ಕುಟುಂಬಸ್ಥರು ಮತ್ತು ಹೋರಾಟಗಾರರ ತಂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಇವೆಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ನಾವು ನೋಡಬೇಕಾದಂತಹ ವಿಚಾರ. ಸೊ ಸುಮಂತ್ ನಿಗೂಢ ಸಾವಿಗೆ ಕೊನೆಗೂ ಯಾವುದೇ ರೀತಿಯ ಅನುಮಾನಗಳು, ಸಂಕಷ್ಟಗಳು, ರಹಸ್ಯಗಳು ಎಲ್ಲವೂ ಇದ್ರೂ ಕೂಡ ಯಾರು ಆರೋಪಿ ಎನ್ನುವಂತಹ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಯಾವುದೇ ಅಧಿಕೃತವಾದಂತಹ ಮಾಹಿತಿಗಳು ಪೊಲೀಸ್ ಇಲಾಖೆಯಿಂದ ಬಾರದೇ ಇರುವಂಥದ್ದು. ತನಿಖೆಯಲ್ಲೂ ಕೂಡ ಏನು ನಡೀತಾ ಇದೆ ಎನ್ನುವುದರ ಬಗ್ಗೆ ಮಾಹಿತಿ ಕೂಡ ಬರದೇ ಇರುವಂಥದ್ದು. ಸೊ ಎಲ್ಲವೂ ಒಂದು ರೀತಿಯಲ್ಲಿ ಅತ್ಯಂತ ಈ ಒಂದು ಸಾವು ಯಾವ ರೀತಿಯಲ್ಲಿ ನಿಗೂಢವಾಗಿದೆ ಅದಕ್ಕಿಂತಲೂ ನಿಗೂಢವಾಗಿ ತನಿಖೆಯನ್ನು ಇವತ್ತು ನಾವು ನೋಡಬೇಕಾಗಿದೆ. ಸೊ ಸ್ನೇಹಿತರೆ, ಬೆಳ್ತಂಗಡಿಯಲ್ಲಿ ಆಗ್ತಾ ಇರುವಂತಹ ಇಂತಹ ಅಮಾನುಷ ಕೃತ್ಯಗಳಿಗೆ ಇನ್ನೂ ಕೂಡ ಕೊನೆ ಇಲ್ವಾ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ನಾವು ನಮ್ಮ ರಾಜ್ಯದಲ್ಲಿ ಗಮನಿಸುವಂತಹ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕು ಎನ್ನುವಂಥದ್ದು ಇಂತಹ ಕ್ರೈಮ್ ಆಕ್ಟಿವಿಟೀಸ್ಗಳಿಗೆ ಹೆಗ್ಗಳಿಕೆಯನ್ನು ಪಡ್ಕೊಂಡಿರುವಂತಹ ಒಂದು ಜಾಗವಾಗಿ ಮಾರ್ಪಾಡಾಗಿದೆ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು
ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.